ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕವಿತಾಸ್ ಕಿಚನ್. ಇವತ್ತು ನಾನು ಸಿಂಪಲ್ ಆದ ಟೇಸ್ಟಿಯಾದ ಚಿಕನ್ ಗೀ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೇನೆ. ನಾನು 3/4 kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ಅದು ಚೆನ್ನಾಗಿ ತೊಳೆದಿಗಿಟ್ಟಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು, ಹಳದಿ ಹುಡಿ ಸ್ವಲ್ಪ, ಹಾಗೆಯೇ 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ. ಹಳದಿ ಹುಡಿ ನಾನು ಅರ್ಧ ಟೀ ಸ್ಪೂನ್ ಹಾಕಿದ್ದು, ಸ್ವಲ್ಪ ಮೊಸರು, ಮತ್ತೊಂದು ಅರ್ಧ ಲಿಂಬೆ ರಸ. ಇದು ಪೂರ್ತಿ ಹಿಂಡೋದು ಬೇಡ, ಯಾಕೆ ಆಲ್ರೆಡಿ ನಾವು ಮೊಸರು ಹಾಕಿದ್ದೇವಲ್ಲ, ಅದಕ್ಕೆ ಸ್ವಲ್ಪ ಒಂಚೂರು ಒಂದು ಹಿಂಡಿದ್ರೆ ಸಾಕು. ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಅಥವಾ 1 ಗಂಟೆ ಇಡಬೇಕು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾನು 20 ಉದ್ದ ಮೆಣಸು ತಗೊಂಡಿದ್ದೇನೆ, ಬ್ಯಾಡಿಗೆ ಮೆಣಸು. ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು. ಹಾಗೆಯೇ 1/2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ, ಮತ್ತು 1/4 ಟೀ ಸ್ಪೂನ್ ಅಷ್ಟು ಬಡೆ ಸೋಂಪು, ಅದು ಹುರಿದಿಟ್ಕೊಂಡಿದ್ದೇನೆ. ಕೊತ್ತಂಬರಿ ಸಹ ಹುರಿದಿದ್ದೇನೆ, ಜೀರಿಗೆ ಸಹ ಹುರಿದಿದ್ದೇನೆ. ಒಳ್ಳೆ ಮೆಣಸು ಹುರಿದಿಟ್ಟದ್ದು. ಒಳ್ಳೆ ಮೆಣಸು 1/4 ಟೀ ಸ್ಪೂನು, ಮತ್ತು ಸಣ್ಣ ತುಂಡು ಹುಳಿ, ಯಾಕಂದ್ರೆ ನಾವೀಗ ಆಲ್ರೆಡಿ ಮೊಸರು ಮತ್ತು ಲಿಂಬೆ ಹುಳಿ ಹಾಕಿದ್ದೇವಲ್ಲ, ಅದರಿಂದ ಸಣ್ಣ ತುಂಡು ಹುಳಿ ಹಾಕಿದರೆ ಸಾಕು. ಮತ್ತು ಜೀರಿಗೆ ಅದು 3/4 ಟೀ ಸ್ಪೂನು. ನಮಗೆ ಬೇಕಿದ್ರೆ ಇದು ಆಪ್ಷನಲ್, ಯಾವುದು ಗೇರು ಬೀಜ ಅಥವಾ ಬಿಳಿ ಎಳ್ಳು ಹಾಕ್ಬೋದು. ಅದು ಬೇಡದಿದ್ರೆ ಅದು ಸ್ಕಿಪ್ ಮಾಡ್ಬೋದು. ನಾನು ಮಾತ್ರ ಟೇಸ್ಟ್ ಬರಲಿ ಅಂತೇಳಿ ಹಾಕಿದ್ದೇನೆ ಸ್ವಲ್ಪ ಗೇರು ಬೀಜ. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ, ಮತ್ತು ಶುಂಠಿ, ಮತ್ತು 10ರಿಂದ 13 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇಷ್ಟು ನಮಗೆ ಗೀ ರೋಸ್ಟ್ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳು. ಈಗ ಮೊದಲಿಗೆ ಈ ಉದ್ದ ಮೆಣಸನ್ನು ಬಿಸಿ ನೀರಲ್ಲಿ ಹಾಕಿ ಬೇಯಿಸಬೇಕು. ನೋಡಿ, ಮೆಣಸು ಕುದಿದು ಬೆಂದಿದೆ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ತಣ್ಣಗಾದ ಮೇಲೆ ನಾನು ಹೇಳಿದ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿ ಅರೆದು ಪೇಸ್ಟ್ ಮಾಡಬೇಕು. ನೋಡಿ, ಬಾಣಲೆ ಇಟ್ಟಿದ್ದೇನೆ. ಇದು ಚಿಕನ್ ಬೇಯಲಿಕ್ಕೆ ಇಡುವಂಥದ್ದು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಚಿಕನನ್ನು ಇದರಲ್ಲೀಗ ಬೇಯಿಸುವ. ನೋಡಿ, ಈಗ ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಇದಕ್ಕೀಗ ಕೆಲವರು ಗೀ ರೋಸ್ಟಿಗೆ ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಬಟ್ ನಾನಂತೂ ಗೇರು ಬೀಜ ಯಾವಾಗಲೂ ಮಾಡುವಾಗಲೂ ಹಾಕ್ತೇನೆ. ಸೊ ನಾನೀಗ ಗೇರು ಬೀಜ ಹುರಿತಾ ಇದ್ದೇನೆ. ಗೇರು ಬೀಜ ಹುರಿದು ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೇನೆ. ಈಗ ಅದೇ ತುಪ್ಪ ಹಾಕಿದ ಬಾಣಲೆಗೆ 2 ಒಣಮೆಣಸು ಕಟ್ ಮಾಡಿ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಇದನ್ನು ಇದರಲ್ಲೇ ಹುರಿದು ಇದರಲ್ಲೇ ಫ್ರೈ ಮಾಡಿ ಒಟ್ಟಿಗೆ ಪ್ಲೇಟಲ್ಲಿ ಹಾಕಿ ತೆಗೆದಿಡುವ. ಇದು ಲಾಸ್ಟ್ ಮಿಕ್ಸ್ ಮಾಡಲಿಕ್ಕೆ. ಈಗ ನೋಡಿ, ಫ್ರೈ ಮಾಡಿ ನಾನು ಈಗಾಗಲೇ ಗೇರು ಬೀಜ ಮತ್ತು ಮೆಣಸೆಲ್ಲ ತೆಗೆದಿಟ್ಟಿದ್ದಲ್ಲ, ಅದೇ ಬಾಣಲಿಗೆ ಈಗ ತುಪ್ಪ ಹಾಕ್ತಾ ಇದ್ದೇನೆ. ಈ ರೋಸ್ಟ್ ಆದ್ರಿಂದ ಗೀಯಲ್ಲೇ ಇದೀಗ ಮಸಾಲೆ ಫ್ರೈ ಆಗಬೇಕು. ಈಗ ಎಲ್ಲ ಹಾಕಿ ಅರಿದ ಮಸಾಲೆ, ಈಗ ಅದೇ ಬಾಣಲಿಗೆ ಎಲ್ಲ ಹಾಕಿ ಅರಿದ ಮಸಾಲೆ ಹಾಕ್ತಾ ಇದ್ದೇನೆ. ಅದರಲ್ಲಿ ಬೆಲ್ಲ ಮಾತ್ರ ನಾನು ಹಾಕಲಿಲ್ಲ, ಅದು ನಾವು ಕೊನೆಗೆ ಹಾಕಲಿಕ್ಕೆ. ಇದೀಗ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಈ ಮಸಾಲೆಯನ್ನು ಹುರಿಬೇಕು, ತುಪ್ಪದಲ್ಲೇ ಹುರಿಬೇಕು. ನೋಡಿದ್ದು ಈಗ ಮಸಾಲೆ ಚೆನ್ನಾಗಿ ಇದಾಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಬೆಲ್ಲ ಹಾಕ್ತಾ ಇದ್ದೇನೆ. ನೋಡಿ, ಇದು ತುಪ್ಪದಲ್ಲಿ ನಾವು ಚೆನ್ನಾಗಿ ಹುರಿದ್ರಿಂದ ತಳ ಬಿಟ್ಟುಕೊಂಡು ಬಂದಿದೆ. ಇಷ್ಟು ತಳ ಬಿಟ್ಟುಕೊಂಡು ಬರೋವರೆಗೆ ನಾವು ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಇಷ್ಟು ಹದಕ್ಕೆ ಬರೋವರೆಗೆ ನಾವು ಇದನ್ನು ಹುರಿಬೇಕು. ಈಗ ಇದು ಮಸಾಲೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಚಿಕನನ್ನು ಹಾಕಬೇಕು. ನಾನು ಚಿಕನ್ ಆಲ್ರೆಡಿ ಬೇರೆ ತುಪ್ಪದಲ್ಲಿ ಬೇಯಿಸಿದ್ದೆ ಅಲ್ಲ, ಆ ಚಿಕನನ್ನು ಈಗ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ.
ಈಗ ಚಿಕನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೇನೆ ಮಸಾಲೆ ಒಟ್ಟಿಗೆ. ಇದು ಇದರಲ್ಲೇ ಚೆನ್ನಾಗಿ ಡ್ರೈ ಆಗಬೇಕು. ಅಷ್ಟರ ತನಕ ನಾವು ಅದನ್ನು ಹಾಗೆ ಕುದಿಲಿಕ್ಕೆ ಬಿಡುವ. ನೋಡಿ, ಚಿಕನ್ ಒಳ್ಳೆ ಮಸಾಲೆ ಎಲ್ಲ ಎಳ್ದಿದೆ, ತುಪ್ಪ ಸಹ ಬಿಟ್ಕೊಂಡು ಬಂದಿದೆ. ಈಗ ಇದು ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ. ನಾನೀಗ ಇದಕ್ಕೆ ಆಗಲೇ ಹುರಿದಿಟ್ಟುಕೊಂಡಂಥ ಗೇರು ಬೀಜ, ಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ, ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕಿದ್ದೇನೆ. ನಮ್ಮ ಚಿಕನ್ ಗೀ ರೋಸ್ಟ್ ರೆಡಿ. ನೋಡಿದ್ರಲ್ಲ ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ. ನಾನು ಕೊನೆಗೆ ಮತ್ತು ಮಸಾಲೆಗೆ ಗೇರು ಬೀಜ ಹಾಕಿದ್ದೆ, ಅದು ಆಪ್ಷನಲ್. ನಾನು ಹೆಚ್ಚಾಗಿ ಕೊನೆಗೆ ಗೇರು ಬೀಜ ಹುರಿದು ಹಾಕ್ತೇನೆ, ಯಾಕಂದ್ರೆ ಅದು ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರ್ತದೆ. ನಿಮಗೆ ಬೇಕಿದ್ರೆ ಹಾಕ್ಬೋದು. ಹಾಗೇನೆ ತುಪ್ಪ ಕಮ್ಮಿ ಆಗಿದ್ರೆ ಮತ್ತೆ ಸೇರಿಸ್ಕೊಳ್ಬೋದು. ನನಗೇನೋ ಸ್ವಲ್ಪ ತುಪ್ಪ ಕಡಿಮೆ ಅಂತ ಅನಿಸ್ತು, ನಾನು ಸ್ವಲ್ಪ ತುಪ್ಪ ಮಧ್ಯದಲ್ಲಿ ಪುನಃ ಸೇರಿಸಿದೆ. ಅದು ವಿಡಿಯೋ ನಾನು ತೋರಿಸ್ತಿಲ್ಲ. ಈ ರೆಸಿಪಿ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ಮಾಡಿರ್ಬೋದು, ಆದ್ರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಅಂತ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತಿ, ಯಾಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಗೊತ್ತಾಗುದಿಲ್ಲ. ಥ್ಯಾಂಕ್ ಯು.